ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಾಮೆಂಟ್ ಅಲ್ಲಿ ಬರೀರಿ. ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ನಾನಿವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲವರಿಗೆ ಒಂದು ಅನುಮಾನ ಇತ್ತು, ಮಂತ್ರಾಕ್ಷತೆಯಿಂದ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗತ್ತಾ ಅಂತೇಳಿ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ಕೊಡ್ತೀನಿ. ರಾಯರ ಮಠದಲ್ಲಿ ನಮ್ಗೆ ಏನು ಮಂತ್ರಾಕ್ಷತೆನ ಕೊಡ್ತಾರೋ ಅದು ಚಿನ್ನಕ್ಕೆ ಸಮಾನ. ನಾವು ಚಿನ್ನ ತಗೊಂಡ್ರು ಅಷ್ಟು ಖುಷಿ ಪಡ್ತೀವೋ ಇಲ್ವೋ ಗೊತ್ತಿಲ್ಲ, ರಾಯರ ಭಕ್ತರಿಗೆ ಮಂತ್ರಾಕ್ಷತೆ ಸಿಕ್ಕರೆ ಅಷ್ಟು ಖುಷಿ ಆಗತ್ತೆ. ಅದು ಚಿನ್ನಕ್ಕೇನೆ ಸಮಾನ. ಈ ಮಂತ್ರಾಕ್ಷತೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಒಂದು ಆರೋಗ್ಯವಾದ ಕವಚ ಇದ್ದಂಗೆ. ನಾವೇನು ಶೀಲ್ಡ್ ಅಂತ ಹಾಕೊಳ್ತೀವಿ ಅಲ್ವಾ, ಆ ತರ ಒಂದು ಶೀಲ್ಡ್ ನ ಹಾಕೊಂಡಂಗೆ. ನಮ್ಮ ಹತ್ರ ಮಂತ್ರಾಕ್ಷತೆ ಇದೆ ಅಂತ ಅಂದ್ರೆ ನಾವೊಂದು ಕವಚ ಧರಿಸಿದೀವಿ, ಹೊರಗಡೆಯಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಅದು ಈ ಮಂತ್ರಾಕ್ಷತೆಯ ನಂಬಿಕೆ. ಈ ಮಂತ್ರಾಕ್ಷತೆ ಅನ್ನೋದೇನಿದೆ, ಗುರು ಶಿಷ್ಯರ ಒಂದು ಬಾಂಧವ್ಯ ಅಂತ ಹೇಳ್ತಾರೆ. ಅಂತ ಅಂದ್ರೆ ರಾಯರಿಗೂ ನಮಗೂ ಇರ್ತಕ್ಕಂಥ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಬಾಂಧವ್ಯನೇ ಈ ಮಂತ್ರಾಕ್ಷತೆ. ಮೈ ರೋಮಾಂಚನ ಆಗುತ್ತೆ ಇದನ್ನ ಕೇಳಿದ್ರೆ, ಈ ಪದನ. ಅಂತ ಒಂದು ಬಾಂಧವ್ಯನ ಕೊಡೋ ಅಂತ ಒಂದು ಶಕ್ತಿ ಈ ಮಂತ್ರಾಕ್ಷತೆಗಿದೆ. ಇಂಥ ಒಂದು ಮಂತ್ರಾಕ್ಷತೆನ ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಎಲ್ಲಿ ನಾವು ಬಳಸ್ಬೇಕು, ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಮಂತ್ರಾಕ್ಷತೆಗೆ ನಾವು ಮೊದಲು ಗೌರವ ಕೊಡಬೇಕು. ಅಂತ ಅಂದ್ರೆ ಈಗ ಮಠದಲ್ಲಿ ಕೈಗೆ ಮಂತ್ರಾಕ್ಷತೆ ಕೊಡ್ತಾರಲ್ವಾ, ಅದನ್ನ ಕೊಟ್ಟಿದ್ದ ಅಷ್ಟನ್ನು ತಲೆ ಮೇಲೆ ಹಾಕೋಬಿಡ್ತೀವಿ. ಅದೇನಾಗುತ್ತೆ, ಅಷ್ಟು ತಲೆ ಮೇಲೆ ಕೂರಲ್ಲ ಅಲ್ವಾ, ಸ್ವಲ್ಪ ಬಿದ್ದೋಗುತ್ತೆ. ಬಿದ್ದಿದ್ದು ಬೇರೆಯವ್ರ ಕಾಲ್ ತೊಳಿತಕ್ಕೆ ಸಿಗತ್ತೆ. ಸೊ ಆ ರೀತಿ ಆಗ್ಬಾರ್ದು. ಅದು ನಾವು ಗೌರವ ಕೊಟ್ಟಂಗ ಆಗಲ್ಲ. ನಾವೇನ್ ಮಾಡ್ಬೇಕು, ಮಂತ್ರಾಕ್ಷತೆ ಕೊಟ್ಟಾಗ ಒಂದು 3-4 ಕಾಳನ್ನ ತೆಗೆದು ತಲೆ ಮೇಲೆ ಹಾಕೋಬೇಕು. ನಾವು ಒಂದ್ ಹಾಕೊಂಡ್ರು ಅದು ಶಕ್ತಿ ಇದ್ದೇ ಇರತ್ತೆ. ಅಷ್ಟನ್ನು ಹಾಕೊಳ್ಬೇಕು ಅಂತೇನಿಲ್ಲ. ಇನ್ ಮಿಕ್ಕಿದ್ದನ್ನ ಅಲ್ಲೊಂದ್ ಪೇಪರ್ ಇಟ್ಟಿರ್ತಾರೆ ಮಠದಲ್ಲಿ, ಆ ಪೇಪರ್ಗೆ ಸುತ್ತಿ ತಗೊಂಡ್ ಬರ್ಬೇಕು ಮನೆಗೆ. ಮನೆಗ್ ತಂದು ಜೋಪಾನವಾಗಿ ಮನೆ, ದೇವ್ರ ಮನೆ ಏನಿದೆ, ರಾಯರ್ ಫೋಟೋ ಎಲ್ಲ ಇಟ್ಕೊಂಡಿರ್ತೀವಲ್ವಾ, ಅಲ್ಲಿ ಮಂತ್ರಾಕ್ಷತೆನೂ ಕೂಡ ಇಡ್ಬೇಕಾಗತ್ತೆ. ಯಾವುದೇ ರೀತಿ ಆದ್ರೂ ಅದಕ್ಕೆ ನೀರ್ ಬೀಳ್ದೇ ಇರೋ ತರ ನಾವು ಕಾಪಾಡ್ಕೋಬೇಕು. ಒಂದು, ಅದು ಕೆಡಬಾರ್ದು ಮಂತ್ರಾಕ್ಷತೆ. ಸೇಫ್ ಆಗಿ ನಾವು ಕವರಲ್ಲಿ ಸುತ್ತಿ ಒಂದು ಡಬ್ಬಿನಲ್ಲಿ ಬೇಕಂದ್ರೆ ಇಟ್ಟು ನಾವು ದೇವ್ರ ಮನೇಲಿ ಇಟ್ಕೊಳ್ಬಹುದು. ನಾನು ಮುಂದಿನ ವಿಡಿಯೋಗಳಲ್ಲಿ ಅದು ಯಾವ ರೀತಿ ಶೇಖರಣೆ ಮಾಡೋದು ಅನ್ನೋದು ಕೂಡ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮನೇಲಿ ಇಟ್ಕೊಂಡು ಏನ್ ಮಾಡೋದು, ಪೂಜೆ ಮಾಡೋದಾ, ಏನ್ ಮಾಡೋದು ಅಂತ ಒಂದು ಡೌಟ್ ಇರುತ್ತೆ. ಏನ್ ಮಾಡ್ಬೇಕು ಅಂತ ಅಂದ್ರೆ, ಈ ಮಂತ್ರಾಕ್ಷತೆನ ನೀವು ಮನೇಲಿ ದಿನ ಪೂಜೆ ಮಾಡ್ತೀರಾ ಅಲ್ವಾ ರಾಯರ್ಗೆ, ಆ ಟೈಮಲ್ಲಿ ಮಂತ್ರಾಕ್ಷತೆಗೂ ಕೂಡ ಒಂದು ಆರತಿನ ಎತ್ತಿ, ಹಾಗೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಅದ್ರಲ್ಲಿ ಒಂದ್ 2-3 ಕಾಳನ್ನ ತೆಗೆದು ನಿಮ್ ತಲೆ ಮೇಲೆ ಇಟ್ಕೊಂಡು ಹೋಗಿ. ನಂತರ ನೀವ್ ಯಾವ್ದಾದ್ರೂ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕ್ತಾ ಇದ್ದೀರಾ, ಇನ್ನು ಸ್ಟಾರ್ಟಿಂಗ್ ಸ್ಟೇಜು ಅದು ಅಂತ ಅಂದಾಗ್ಲೂ ಕೂಡ ಮಂತ್ರಾಕ್ಷತೆನ ಯಾವಾಗ್ಲೂನು ನಿಮ್ಮಲ್ಲಿ ತಲೆ ಮೇಲಾದ್ರೂ ಆಯ್ತು, ಅಥವಾ ನಿಮ್ ಪಾಕೆಟ್ ಅಲ್ಲಾದ್ರೂ ಆಯ್ತು, ನಿಮ್ಗೆ ಪರ್ಸ್ ಎಲ್ಲಿ ಆಗುತ್ತೆ, ನಿಮ್ಮ ವಾಲೆಟ್ ಅಲ್ಲಾದ್ರೂ ಆಯ್ತು, ಎಲ್ಲಾದ್ರೂ ಆಯ್ತು, ನಿಮ್ಗೆ ಎಲ್ಲಿ ಇಟ್ಕೊಳಕ್ ಅವೈಲಬಲ್ ಇದೆ ಅಂತ ಅನ್ಸುತ್ತೆ, ಅಲ್ಲಿ ಒಂದ್ 4 ಕಾಳನ್ನ ತೆಗೆದು ಇಟ್ಕೊಂಡು ಯಾವಾಗ್ಲೂ ನಿಮ್ ಜೊತೆಲಿರ್ಲಿ. ಯಾಕೆಂದ್ರೆ ನಾನು ಮುಂಚೆನೆ ಹೇಳ್ದೆ, ಅದೊಂದು ಕವಚದ ತರ ಕೆಲಸ ಮಾಡುತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಯಾವಾಗ್ಲೂ ಶೀಲ್ಡ್ ಆಗಿರುತ್ತೆ, ನಮ್ಮನ್ನ ಯಾವಾಗ್ಲೂ ಕಾಪಾಡ್ತಾ ಇರುತ್ತೆ, ನಮ್ಮಲ್ಲಿ ಯಾವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿನ ತುಂಬ್ತಾ ಇರುತ್ತೆ. ಹಾಗಾಗಿ ನೀವೆಲ್ಲೇ ಹೋಗ್ಲಿ ಬರ್ಲಿ, ನೀವು ಒಂದ್ ಮಂತ್ರಾಕ್ಷತೆನ ಒಂದು 4-5 ಕಾಳನ್ನ ಇಟ್ಕೊಂಡಿರಿ ಜೊತೆನಲ್ಲಿ. ಆದ್ರೆ ನೀವು ನಾನ್ ವೆಜ್ ತಿನ್ನಕ್ ಹೋಗ್ತಾ ಇದ್ದೀರಾ, ಏನೋ ಒಂದು ಬೇರೆ ಈಗ ರಾಯರ್ಗೆ ಆಗದೆ ಇರ್ತಕ್ಕಂಥ ಒಂದು ಕೆಲ್ಸನ ಮಾಡಕ್ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ, ಏನೋ ನಾನ್ ವೆಜ್ ಇರೋ ಕಡೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ ಅದನ್ನ ಇಟ್ಕೊಳ್ಳೋದು ಬೇಡ. ಯಾಕೆಂದ್ರೆ ನಾವು ಅಪಚಾರ ಮಾಡ್ದಂಗ ಆಗತ್ತೆ ಮಂತ್ರಾಕ್ಷತೆಗೆ. ಅಂತ ಟೈಮಲ್ಲಿ ಸ್ಕಿಪ್ ಮಾಡಿ, ಇನ್ನ ಬೇರೆ ಟೈಮಲ್ಲೆಲ್ಲ ದಯವಿಟ್ಟು ನಿಮ್ ಜೊತೆಗೆ ಇಟ್ಕೊಳ್ಳಿ. ಈ ಮಂತ್ರಾಕ್ಷತೆಯಿಂದ ತುಂಬಾ ಜನ ಒಳಿತನ್ನ ಕಂಡಿದ್ದಾರೆ. ನಿಮ್ಗೂ ಕೂಡ ಅದೇ ರೀತಿ ಒಳಿತು ಸಿಗ್ಲಿ. ಮತ್ತೆ ಯಾವುದೇ ರೀತಿ ಡೌಟು ಬೇಡ ನಿಮ್ಗೆ ರಾಯರ ಬಗ್ಗೆ. ಖಂಡಿತವಾಗ್ಲೂ ನೀವು 100%ಗೆ 200% ನಂಬ್ಕೊಂಡ್ರೆ ಮಾತ್ರ ನಿಮ್ಗೆ ಒಳ್ಳೇದಾಗೋದು. ಅದೇ ರೀತಿ ನಿಮ್ಗೆ ಪಾಸಿಟಿವ್ ಆಗಿ ಕೂಡ ಒಂದು ಎನರ್ಜಿ ಇರಬೇಕು. ಜೊತೆಗೆ ಈ ಮಂತ್ರಾಕ್ಷತೆಯಿಂದ ನೀವು ಇನ್ನೂ ಒಂದ್ ಕೆಲ್ಸ ಮಾಡ್ಬೋದು. ಕೆಲ್ಸ ಆಗುತ್ತಾ ಇಲ್ವಾ ಅಂತಾನೂ ನೀವು ತಿಳ್ಕೊಳ್ಬೋದು. ಈಗ ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಇನ್ನೊಂದ್ಸರಿ ಹೇಳ್ತೀನಿ ನಾನು. ನೀವು ರಾಯರ ಮುಂದೆ ಕೂತು ಪೂಜೆ ಎಲ್ಲ ಮುಗಿಸಿ ಆದ್ಮೇಲೆ, ಆರತಿ ಎಲ್ಲ ಎತ್ತಿ ಆದ್ಮೇಲೆ ರಾಯರ ಹತ್ರ ಆ ಮಂತ್ರಾಕ್ಷತೆ ಕಾಳನ್ನ 2 ಬೆರಳಲ್ಲಿ ತೆಗಿಬೇಕು. ನಿಮಗೆ ಇಷ್ಟಕ್ಕ ಸಮ ಬಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ. ನೀವು ಆ ರೀತಿ ಬೇಕಾದ್ರೂ ಕೂಡ ಚೆಕ್ ಮಾಡ್ಕೊಳ್ಬೋದು ರಾಯರ ಒಂದು
ಒಪ್ಪಿಗೆ ಸೂಚಿಸ್ತಾ ಇದ್ದಾರಾ ನಮ್ ಕೆಲ್ಸಕ್ಕೆ ಇಲ್ವಾ ಅಂತೇಳಿ. ಅವ್ರು ಒಪ್ಪಿಗೆ ಸೂಚಿಸಿದ ಮೇಲೆ ನೀವು ಬೇಕಾದ್ರೆ ಆ ಕೆಲ್ಸಕ್ಕೆ ಕೈ ಹಾಕ್ಬೋದು. ಇದು ಕೂಡ ಸಕ್ಸಸ್ ಆಗಿದೆ. ಮಂತ್ರಾಕ್ಷತೆಯಿಂದ ಇಷ್ಟೊಂದೆಲ್ಲ ಅನುಕೂಲಗಳಿದೆ. ಹಾಗಾಗಿ ಯಾವಾಗ್ಲೂ ಕೂಡ ನಿಮ್ ಮನೆಯಲ್ಲಿ ಮಂತ್ರಾಕ್ಷತೆನ ಇಟ್ಕೊಂಡಿರಿ. ರಾಯರ ಅನುಗ್ರಹವಂತೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವ ತರ ವಿಡಿಯೋಸ್ ಬೇಕು ಅಂತೇಳಿ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಜೊತೆಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕೂಡ ಬರೀರಿ. ಹಾಗೆ ಇನ್ನು ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.